ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ವಿರಾಟ್ ಕೊಹ್ಲಿಯವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಇಡೀ ಕ್ರಿಕೆಟ್ ಜಗತ್ತಿಗೆ ಶಾಕ್ ಆಗಿದೆ. ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ರಿಟೈರ್ಮೆಂಟ್ನ ಕಾರಣಗಳ ಬಗ್ಗೆ ಕಾಂಟ್ರವರ್ಷಿಯಲ್ ಆಗಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಆದರೆ ವಿರಾಟ್ ಕೊಹ್ಲಿ ಏನೂ ಕಾರಣ ನೀಡಿಲ್ಲ. ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ ಅಜಿತ್ ಅಗರ್ಕರ್ ಆಗಲಿ, ಗೌತಮ್ ಗಂಭೀರ್ ಹೆಡ್ ಕೋಚ್, BCCI ಎಲ್ಲವೂ ವಿರಾಟ್ ಅವರ ಈ ನಿರ್ಣಯವನ್ನು ಸ್ವಾಗತಿಸಿದೆ. ಆದರೆ ಕೇವಲ ರವಿಶಾಸ್ತ್ರಿ ಅವರು ಭಾಳ ಕ್ಲೋಸ್ ಅಂತವರು, ಅವರು ಮಾತ್ರ ಅವರೊಂದಿಗೆ ಮಾತನಾಡಿದ್ದಾರೆ. ಅವರು ಹೇಳಿದ್ದೇನೆಂತಂದರೆ, ಇಲ್ಲ, ಅವರ ತಲೆ ಬಿಸಿಯಾಗಿದೆ, ಅಂದರೆ ಹಿಂದಿಯಲ್ಲಿ ಹೇಳ್ತಾರಲ್ಲ ಬೇಜಾ ಫ್ರೈ ಆಗಿದೆ ಅಂತ, ಅವರ ನಿರ್ಧಾರ ಅಚಲ ಅಂತ. ಈತ ಕಳೆದ 2 ಸರಣಿಗಳಲ್ಲಿ, ಅಂದರೆ ಅಟ್ ಹೋಮ್ ನ್ಯೂಜಿಲೆಂಡ್ ವಿರುದ್ಧ ಹಾಗೂ BGT ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಸರಣಿಗಳಲ್ಲಿ ಅವರು ಅನುಭವಿಸಿದಂಥ ವಿಪರೀತ ವೈಫಲ್ಯ ಅವರ ವರ್ಚಸ್ಸಿಗೆ ಖಂಡಿತವಾಗಿಯೂ ಧಕ್ಕೆಯಾಗಿರುತ್ತದೆ. ಒತ್ತಡ, ಇಂಟೆನ್ಸ್ ವೈಯಕ್ತಿಕ ಸ್ಕ್ರೂಟಿನಿ ಎಲ್ಲವನ್ನೂ ಫೇಸ್ ಮಾಡ್ತಾ ಇರೋರು ವಿರಾಟ್ ಕೊಹ್ಲಿ, ನಾವಲ್ಲ. ಸೊ ಹಿ ನೋಸ್ ಬೆಟರ್. ಅವರಿಗೆ ಮನಃಶಾಂತಿ ಎಲ್ಲಿ ಸಿಗುತ್ತೋ ಅದಕ್ಕೆ ಮೊರೆ ಹೋಗಲಿ. ಈಗ ಅವರ ಪಾಡಿಗೆ ಅವರನ್ನು ಬಿಟ್ಬಿಡೋಣ. ಆದರೆ ಟೆಸ್ಟ್ ಕ್ರಿಕೆಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಂಥ ವಿರಾಟ್ ಕೊಹ್ಲಿ ಅವರ ಪರ್ಸನಲ್ ವಿರಾಟ್ ಕೊಹ್ಲಿ ಬ್ರ್ಯಾಂಡ್ಗೆ ಇದು ಎಷ್ಟು ಅಫೆಕ್ಟ್ ಆಗುತ್ತದೆ? ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಇರೋದು ಅರೌಂಡ್ 1900 crores. ಬರೀ RCB ಹಾಗೂ ವರ್ಷದಲ್ಲಿ ಕೆಲವು ಒನ್ ಡೇ ಇಂಟರ್ನ್ಯಾಷನಲ್ಸ್ ಆಡುವುದಕ್ಕೆ ಇನ್ನೂ ಎಷ್ಟು ವರ್ಷಗಳ ಕಾಲ ಅವರಿಗೆ ಮೋಟಿವೇಶನ್ ಇರುತ್ತದೆ? ಯಾಕಂದರೆ ಕೊಹ್ಲಿಗೋಸ್ಕರನೇ ಟೆಸ್ಟ್ ಕ್ರಿಕೆಟ್ನ ವಿಶ್ವದಾದ್ಯಂತ ಜನರು ನೋಡ್ತಾ ಇದ್ದರು. ಈಗ ಅನೇಕರು ನೋಡಲಿಕ್ಕಿಲ್ಲ. ಇದರಿಂದ BCCIಗೆ ಹಾಗೂ ICCಗೆ ಎಷ್ಟು ಫೈನಾನ್ಷಿಯಲ್ ಲಾಸ್ ಆಗುತ್ತದೆ? ಏಕೆಂದರೆ ಎಲ್ಲವನ್ನೂ ಕಳೆದ 10 ವರ್ಷಗಳಿಂದ ವಿರಾಟ್ ಕೊಹ್ಲಿ ವರ್ಸಸ್ ರೆಸ್ಟ್ ಆಫ್ ದ ವರ್ಲ್ಡ್ ಎಂದು ಬಿಂಬಿಸಲಾಗ್ತಾ ಇತ್ತು. ಮುಂದಿನ ಮೀಡಿಯಾ ರೈಟ್ಸ್ ಆಕ್ಷನ್ನಲ್ಲಿ ಕೂಡ ಏಟು ಬೀಳಬಹುದು. ಒಟ್ಟಾರೆ ಈಗ ವಿರಾಟ್ ಕೊಹ್ಲಿ ಅವರ T20 ಹಾಗೂ ಟೆಸ್ಟ್ ಕ್ರಿಕೆಟ್ನ ಯುಗದ ಅಂತ್ಯವಾಗಿದೆ. ಇನ್ನು ಗೌತಮ್ ಗಂಭೀರ್ ಅವರ ಯುಗ ಆರಂಭ ಅಲ್ವೇ? ಏನಂತೀರ?